ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಕೆಲವೊಮ್ಮೆ ಏನಾಗುತ್ತೆ, ಸಾಲದ ಮೇಲೆ ಸಾಲ ಆಗುತ್ತೆ. ಒಂದು ಸಾಲವನ್ನು ತೀರಿಸಲಿಕ್ಕೆ ಮತ್ತೊಂದು ಸಾಲವನ್ನು ಮಾಡಬೇಕಾಗುತ್ತೆ. ಎಷ್ಟೋ ಪರಿಹಾರಗಳನ್ನು ಮಾಡಿರ್ತೇವೆ, ಮಂತ್ರ ಪಠನೆ ಮಾಡಿರ್ತೇವೆ, ಎಲ್ಲಾನು ಮಾಡಿರ್ತೇವೆ. ಬಟ್ ಕೆಲವೊಂದು ಬಾರಿ ಏನಾಗುತ್ತೆ, ಯಾವುದೇ ಕಾರಣಕ್ಕೂ ಪರಿಹಾರಗಳು ಸಿಗೋದಿಲ್ಲ. ನೀವು ತುಂಬಾನೇ ಟೆನ್ಷನ್ಗೊಳಗಾಗ್ತೀರಾ. ಸೊ ಈ ಸಮಯದಲ್ಲಿ ಮನೆಯಲ್ಲಿ ಅದೇನು ವಸ್ತುಗಳು ಇರ್ತವೆ, ಅದನ್ನ ಯಾವ ವಸ್ತುಗಳನ್ನ ಮನೆಯಿಂದ ಹೊರಗೆ ಹಾಕಬೇಕು ಅದರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪರಿಹಾರ ಕೂಡ ಹೇಳಿಕೊಡ್ತೇನೆ, ನಿಮ್ಗೆ ಬಹಳ ಫೇವರಬಲ್ ಆಗುತ್ತೆ. ಓಕೆ, ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ದಯವಿಟ್ಟು ಒಂದೇ ರಿಕ್ವೆಸ್ಟ್ ನಿಮ್ಮ ಹತ್ರ, ವಿಡಿಯೋ ನೋಡಿ ಹಾಗೇನೆ ಬಿಟ್ಟು ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡಿ ಹೋಗಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಗೆ ತುಂಬಾನೇ ಮೋಟಿವೇಟ್ ಮಾಡುತ್ತೆ. ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಗೆ ಕೊಡ್ಲಿಕ್ಕೆ ನಮ್ಗೆ ಅದು ಸಹಾಯ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿನೇ ಮುಂದುವರಿರಿ ಅಂತ ಹೇಳ್ತೇನೆ. ಬೆಲ್ ಐಕಾನ್ ಪ್ರೆಸ್ ಮಾಡಿನೇ ಮುಂದುವರಿರಿ. ಬಹಳ ಫೇವರಬಲ್ ಆಗುತ್ತೆ. ಸಾಲ ಆಗುವುದಕ್ಕೆ ಮುಖ್ಯ ಕಾರಣ ಜಾತಕದಲ್ಲಿ ಮಂಗಳ, ಕುಜನ ಬ್ಯಾಡ್ ಇಂಪ್ಯಾಕ್ಟ್. ಕುಜ ಯಾವಾಗ ಸರಿಯಾದ ಪೊಸಿಷನ್ ಅಲ್ಲಿ ಇರುವುದಿಲ್ಲ, ಅಥವಾ ಆತ ಎಲ್ಲೋ ಒಂದ್ ಕಡೆ ನೈಸರ್ಗಿಕ ರೀತಿಯಲ್ಲಿ ಆತ ತೊಂದರೆಗೊಳಗಾಗಿರ್ತಾನೆ. ಸೊ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಮೇ ಬಿ ಕೆಲವೊಮ್ಮೆ ಸಾಲದ ಮೇಲೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಕುಜ ಬರೇ ಒಂದು ಸಾಲದ ವಿಚಾರದಲ್ಲಿ ತೊಂದರೆ ಅಲ್ಲ. ಕೆಲವರಿಗೆ ಏನಿರ್ತದೆ, ದುಡ್ಡು ಇರ್ತದೆ, ಸಾಲ ಇರಲ್ಲ, ಎಲ್ಲ ಓಕೆ. ಬಟ್ ಅವರ ಮ್ಯಾರಿಡ್ ಲೈಫ್ ಅಲ್ಲಿ ತೊಂದರೆ ಕೊಡ್ತಾನೆ, ಬ್ಲಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೆ, ಒಡ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತಾನೆ, ಭೂಮಿ ವಿಚಾರಗಳಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿಸ್ತಾನೆ, ದಾದಾಗಿರಿ ಮಾಡುವಂತೆ ಮಾಡ್ತಾನೆ, ತುಂಬಾನೇ ಕೋಪ ಬರುವಂತೆ ಮಾಡ್ತಾನೆ, ಅದರ ಮುಖಾಂತರ ಸರ್ವನಾಶ ಆಗುವಂತೆ ಮಾಡ್ತಾನೆ. ಸೊ ಈ ವಿಚಾರಗಳನ್ನು ಕೂಡ ಏನ್ ಮಾಡ್ತಾನೆ, ಕುಜ ನಿರ್ಮಾಣ ಮಾಡಿಯೇ ಮಾಡ್ತಾನೆ. ಅರ್ಥ ಆಗುತ್ತಾ ನಿಮ್ಗೆ? ಯಾಕಂದ್ರೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಕಡೆಯಿಂದ ಕೊಡ್ತಾನದ ಈ ರೀತಿ. ಆದ್ರೆ ಹೆಚ್ಚಿನವ್ರಿಗೆ ಏನಾಗುತ್ತೆ, ಪಾಪ ಎಲ್ಲಿ ಕೂಡ ಗಲಾಟೆ ಮಾಡ್ಲಿಕ್ಕೆ ಹೋಗಲ್ಲ, ಏನಿಲ್ಲ, ಕೂಲ್ ಆಗಿರ್ತಾರೆ, ಶಾಂತವಾಗಿರ್ತಾರೆ, ಮದುವೆ ಜೀವನ ಚೆನ್ನಾಗಿರುತ್ತೆ. ಬಟ್ ಸಾಲದ ಮೇಲೆ ಸಾಲ ಆಗುತ್ತಾ ಹೋಗುತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ ಕುಜ, ಆನಂತರ ಕೇತು. ಓಕೆ, ಹಾಗಾದ್ರೆ ಈ ಎರಡೂ ಪ್ಲಾನೆಟ್ಸ್ ಕೂಡ ಜಾತಕದಲ್ಲಿ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದೆ ಅಂದಾಗ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಒಂದು ಇಂಡಿಕೇಶನ್. ಈಗ ಸಾಲ ಮಾಡೋದವ್ರು ಯಾರು ಇರ್ತಾರೆ ಹೇಳಿ? ಒಂದು ನಿಮ್ಗೆ ಮನೆ ಮಾಡಬೇಕಾದ್ರೂ ಕೂಡ ನೀವು ಹೌಸಿಂಗ್ ಲೋನ್ ತಗೊಳ್ತೀರಾ, ಒಂದು ವೆಹಿಕಲ್ ಲೋನ್ ತಗೊಳ್ತೀರಾ, ಅದು ನಾರ್ಮಲ್ ಆಗಿರುವಂತದ್ದು, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಅದು ನಿಮ್ಮ EMI ಕಟ್ಟೋ ಕೆಪಬಿಲಿಟಿ ಕೂಡ ನಿಮ್ಗೆ ಇರುತ್ತೆ, ನೀವು ಕಟ್ಕೊಂಡು ಹೋಗ್ತೀರಾ. ಕೆಲವರಿಗೆ ಅದು ಕೂಡ ಆಗುದಿಲ್ಲ, ಕುಜ ತುಂಬಾನೇ ಕೆಟ್ಟೋದಾಗ. ಓಕೆ, ಆನಂತರ ಕೆಲವೊಮ್ಮೆ ಏನಾಗುತ್ತೆ, ನೀವು ಕೈ ಸಾಲ ಪಡ್ಕೊಳ್ತೀರಾ, ಆವಾಗ ಅದನ್ನ ತೀರಿಸ್ಲಿಕ್ಕೆ ಆಗಲ್ಲ, ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಮೇಲಿಂದ ಮೇಲೆ. ಆವಾಗ ನಿಮ್ಗೆ ಎಣಿಸ್ಕೊಳ್ಬೇಕು, ನಿಮ್ಮ ಜಾತಕದ ಕುಜ ಎಲ್ಲೊಂದ್ ಕಡೆ ತೊಂದರೆಗೊಳಗಾಗಿದ್ದಾನೆ ಅಂತ ಇಂಡಿಕೇಶನ್ ಇರ್ತದೆ. ಓಕೆ, ಅರ್ಥ ಆಯ್ತು? ಹಾಗಾದ್ರೆ ಮನೆಯಲ್ಲಿ ಕುಜನ ವಸ್ತುಗಳು ಏನಿದೆ ಅದನ್ನ ನಾವು ಹೊರತೆಗಿಬೇಕಾಗುತ್ತೆ. ಹಾಗಾದ್ರೆ ಕುಜನ ವಸ್ತುಗಳು ಏನಿದೆ, ಯಾವುದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಕುಜನ ವಸ್ತುಗಳಿಂದ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಏನಿರುತ್ತೆ, ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ. ಬರುವ ತಿಂಗಳು ಅಂದ್ರೆ ಅಕ್ಟೋಬರ್ ತಿಂಗಳಿಗೆ, ಅಕ್ಟೋಬರ್ 26 ಮತ್ತೆ 27ನೇ ತಾರೀಕಿಗೆ, ಅಕ್ಟೋಬರ್ ತಿಂಗಳ 26 ಮತ್ತೆ 27ನೇ ತಾರೀಕಿಗೆ ಶನಿವಾರ ಮತ್ತೆ ಆದಿತ್ಯವಾರ, ಶನಿವಾರ ರವಿವಾರ ಬೆಂಗಳೂರಲ್ಲಿ ಗೋಲ್ಡನ್ ಮೆಟ್ರೋ ಹೋಟೆಲ್ ಶೇಷಾದ್ರಿಪುರಂ. ಓಕೆ, ಸೊ ಇಲ್ಲಿ ನಾವು ಒಂದು 2 ದಿನದ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ. ಈ ಕ್ಲಾಸ್ ರಿಲೇಟೆಡ್ ಟು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟದ್ದು. ಇದು ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಇರ್ತದೆ. ಯಾರೆಲ್ಲ ಜ್ಯೋತಿಷದಲ್ಲಿ ಆಸಕ್ತಿ ಹೊಂದಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಸೇರ್ಕೊಳ್ಬಹುದು. ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇನೆ. ಇಷ್ಟವರೆಗೆ ನಿಮ್ಗೆ ಯಾವುದೇ ಒಂದು ಜಾತಕವನ್ನು ವಿಮರ್ಶೆ ಮಾಡ್ಲಿಕ್ಕೆ ಗಂಟೆಗಟ್ಟಲೆ ಸಮಯ ಹಿಡಿತು ಅಂತಾದಾಗ ನಮ್ಮಲ್ಲಿಗೆ ಬಂದು ನೀವು ಕೆಲವೇ ನಿಮಿಷಗಳಲ್ಲಿ ಅದನ್ನ ವಿಮರ್ಶೆ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಆಗುತ್ತೆ. ಅಂತಹ ಒಂದು ವಿಶೇಷ ರೀತಿಯ ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇವೆ. ಆ ಟೆಕ್ನಿಕ್ಸ್ ಗಳನ್ನ ನೀವು ಹಿಂದೆ ಎಲ್ಲಿ ಕೇಳಿ ಕೂಡ ಇರುವುದಿಲ್ಲ, ನಿಮ್ಗೆ ಗೊತ್ತು ಕೂಡ ಇರುವುದಿಲ್ಲ, ಯಾವುದೇ ಯೂಟ್ಯೂಬ್ ಅಲ್ಲಿ ಕೂಡ ಇಲ್ಲ, ಯಾವುದೇ ಬುಕ್ಸ್ ಗಳಲ್ಲಿ ಕೂಡ ಇಲ್ಲ. ಓಕೆನಾ? ಅಥವಾ ನಮ್ಮದೇ ಆದಂತಹ ಕೆಲವು ಟೆಕ್ನಿಕ್ಸ್ ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೇವೆ. 2 ದಿನಗಳ ಕಾಲ ಕ್ಲಾಸ್ ಇರುತ್ತೆ. ಅದರಲ್ಲಿ ಏನೆಲ್ಲ ಟೆಕ್ನಿಕ್ ಇರುತ್ತೆ ನೋಡಿ, ಭಾವ ಕೋಡಿಂಗ್ ಟೆಕ್ನಿಕ್ ಇರುತ್ತೆ ಬಹಳ ವಿಶೇಷ ರೀತಿಯಲ್ಲಿ. ವಯಸ್ಸಿನ ಆಧಾರದ ಮೇಲೆ ನಿಖರವಾದ ಭವಿಷ್ಯ ನುಡಿಯುವ ಟೆಕ್ನಿಕ್ ಇರ್ತದೆ. ಆನಂತರ ನಿಮಗೆ ಗೊತ್ತೇ ಇರದ ದಶಾಭುಕ್ತಿ ಟೆಕ್ನಿಕ್ ಇರುತ್ತೆ. ದಶಾಭುಕ್ತಿ ಟೆಕ್ನಿಕ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಬಟ್ ಅದರಲ್ಲಿ ನಮ್ದೇ ಆದಂತಹ ಡಿಫ್ರೆಂಟ್ ವೇ ಟೆಕ್ನಿಕ್ ಇರ್ತದೆ. ನೀವು ಆಶ್ಚರ್ಯ ಪಟ್ಕೊಳ್ತೀರಾ ದಶಾಭುಕ್ತಿ ಟೆಕ್ನಿಕ್ ಅನ್ನ ಕೇಳಿದಾಗ, ಈ ರೀತಿ ಕೂಡ ಕೆಲಸ ಮಾಡುತ್ತಂತ. ಅದಕ್ಕೆ ಬಂದು ಕಲಿಬೇಕಾದಂತಹ ಅನಿವಾರ್ಯತೆ ನಿಮ್ಗಂತೂ ಖಂಡಿತ ಇದೆ. ಹೆಸರಿನ ಆಧಾರದ ಮೇಲೆ ಟೆಕ್ನಿಕ್, ಹೆಸರಿನ ಮೊದಲನೇ ಅಕ್ಷರ ಇರ್ಬೋದು ಅಥವಾ ಹೆಸರಿನ ಮೀನಿಂಗ್ ಇರ್ಬೋದು, ಅದರ ಮೇಲಿಂದ ಯಾವ ಪ್ರಿಡಿಕ್ಷನ್ ಬರುತ್ತೆ ಅದರ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇವೆ. ಕೆಲವೇ ಸೆಕೆಂಡ್ಗಳಲ್ಲಿ ಬಂದವರ ಪ್ರಶ್ನೆಯನ್ನು ಊಹಿಸುವಂಥದ್ದು ಅಥವಾ ಪ್ರಶ್ನಾಕೂಟದಲ್ಲಿ ತಯಾರು ಮಾಡುವಂಥದ್ದು, ಬಂದವರ ಪ್ರಶ್ನೆ ಊಹಿಸುವಂಥದ್ದು, ವಿದ್ ಜಾತಕ ವಿದೌಟ್ ಜಾತಕ ಹೇಗೆ ಪ್ರಿಡಿಕ್ಷನ್ ಮಾಡಬೇಕು ಅದರ ಬಗ್ಗೆ ನಾವು ನಿಮ್ಗೆ ಅಲ್ಲಿ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿ ಸಮಸ್ಯೆಗೆ ನಿಖರವಾದ ಪರಿಹಾರವನ್ನು ಕೊಡುವ ವಿನೂತನ ಟೆಕ್ನಿಕ್, ಹೇಗೆ ಪರಿಹಾರ ಕೊಡಬೇಕು, ಯಾವ ರೀತಿ ಪರಿಹಾರ ಕೊಡಬೇಕು, ಅದು ಹೇಗೆ ಕೊಟ್ಟರೆ ಅದು ವರ್ಕ್ ಆಗುತ್ತೆ ಅದರ ಬಗ್ಗೆ ನಿಮ್ಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತೆ ಶಕುನಗಳ ಬಗ್ಗೆ ಹೇಗೆ ಪ್ರಿಡಿಕ್ಷನ್ ಮಾಡಬೇಕು ಅದನ್ನು ಕೂಡ ನಿಮ್ಗೆ ಹೇಳಿಕೊಡ್ತೇನೆ. ಬಹಳ ಫೇವರಬಲ್ ಆಗುತ್ತೆ. 2 ದಿನ ಕ್ಲಾಸ್ ತುಂಬಾನೇ ಚೆನ್ನಾಗಿರುತ್ತದೆ. ಈ ಕ್ಲಾಸ್ನ ಫೀಸ್ ಬಂದು ನಿಮ್ಗೆ
₹4,000, 4,600 ಈ ಕ್ಲಾಸ್ನ ಫೀಸ್. ಇದರಲ್ಲಿ ಏನಿರ್ತದೆ, ನಿಮಗೆ ಒಂದು 300 ಪುಟಗಳ ಒಂದು PDF ಫೈಲ್ ಅನ್ನ ಟ್ರಾನ್ಸ್ಫರ್ ಮಾಡ್ತೇವೆ. ಅದರ ಜೊತೆಗೆ ನಿಮಗೆ ಟೀ, ಕಾಫಿ, ಲಂಚ್ ಎಲ್ಲವೂ ಇರುತ್ತೆ. ಇದರಲ್ಲಿ ಬಹಳ ಫೇವರಬಲ್ ಆಗುತ್ತೆ. ಡೀಟೇಲ್ಸ್ ಅನ್ನ ನಾವು ಇನ್ಬಾಕ್ಸ್ ಅಲ್ಲಿ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ದಯವಿಟ್ಟು ಅಲ್ಲಿ ಹೋಗಿ ಅದನ್ನ ಓದಿಕೊಳ್ಳಿ. ಆನಂತರ ನಿಮಗೆ ಬೇಕಾದಾಗ ಕರೆ ಮಾಡಿ ಹೆಚ್ಚಿನ ವಿವರಗಳನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಟ್ ಬಂದು ಸೇರ್ಕೊಳ್ಳಿ. ನೀವು ಇಷ್ಟವರೆಗೆ ತುಂಬಾ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿರ್ತೀರಾ, ಎಲ್ಲ ಓಕೆ, ಏನು ತೊಂದರೆ ಇಲ್ಲ. ಬಟ್ ಈ ಒಂದು ಕ್ಲಾಸ್ ಅನ್ನ ನೀವು ಅಟೆಂಡ್ ಮಾಡೋದರಿಂದ ನೋಡಿ ನಿಮ್ಮ ಪ್ರಿಡಿಕ್ಷನ್ ಲೆವೆಲ್ ಎಲ್ಲಿವರೆಗೆ ಬರುತ್ತೆ ಅಂತ ನಾನು ನಿಮ್ಗೆ ಗ್ಯಾರಂಟಿ ಕೊಡಬಲ್ಲೆ. ದಯವಿಟ್ಟು ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಇದೆ. 2 ದಿನದಲ್ಲಿ ಬಹಳಷ್ಟು ಎಂಜಾಯ್ಮೆಂಟ್ ಇರುತ್ತೆ. ಜೊತೆಗೆ ಆ ಟೆಕ್ನಿಕ್ ಅನ್ನ ಕೇಳಿನೇ ನೀವು ಆಶ್ಚರ್ಯ ಪಡ್ಕೊಳ್ತೀರಾ. ಈ ರೀತಿ ಕೂಡ ಆಗುತ್ತಾ, ಈ ರೀತಿ ಕೂಡ ಪ್ರಿಡಿಕ್ಷನ್ ಮಾಡ್ಬೋದಾ? 100% ಮಾಡ್ಬೋದು. ಓಕೆನಾ? ಗೊತ್ತಾಯ್ತು. ಮನೆಯಲ್ಲಿ ವಿಶೇಷವಾಗಿ ಕುಜನ ವಸ್ತುಗಳು ಏನಿರ್ತವೆ, ಒಂದು ರೆಡ್ ಕಲರ್ ಇರ್ತದೆ. ಓಕೆನಾ? ಈಗ ರೆಡ್, ಪಿಂಕ್, ಪರ್ಪಲ್, ಆನಂತರ ಆರೆಂಜ್ ಕಲರ್, ಇದೆಲ್ಲ ಅದಕ್ಕೆ ಅಗ್ನಿಗೆ ಸಂಬಂಧಪಟ್ಟಂತೆ. ಓಕೆನಾ? ಹಾಗಾದ್ರೆ ಯಾರಿಗೆಲ್ಲ ಸಾಲ ಸೋಲ ವಿಪರೀತ ಜಾಸ್ತಿ ಇದೆ, ದಯವಿಟ್ಟು ಮನೆಯಿಂದ ರೆಡ್ ಕಲರ್ ಅನ್ನ ರಿಮೂವ್ ಮಾಡಿ, ಎಲ್ಲಿದ್ರು ಕೂಡ ರಿಮೂವ್ ಮಾಡಿ ಅಂತ ಹೇಳಿದ್ರೆ ತುಂಬಾ ಫೇವರಬಲ್ ಆಗುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ರೆಡ್ ಕಲರ್ ಮನೆಯಲ್ಲಿದ್ರೆ ಪರವಾಗಿಲ್ಲ, ಬಟ್ ನನಗೆ ಸಾಲದ ಮೇಲೆ ಸಾಲ ಆಗ್ತಾ ಉಂಟು, ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಅಂದ್ರೆ ರೆಡ್ ಕಲರ್ ಅನ್ನ ತೆಗಿಬೇಕಾದಂತ ಅನಿವಾರ್ಯತೆ ನಾನು ಎಲ್ರಿಗಂತೂ ಹೇಳ್ತಾ ಇಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಕಮೆಂಟ್ ಅಲ್ಲಿ ಬಂದು ಬರೀತೀರ, ನನ್ನ ಮನೇಲಿ ರೆಡ್ ಕಲರ್ ಇದೆ, ನನಗೇನು ಸಾಲ ಇಲ್ಲ. ನಾನು ಅದನ್ನ ಹೇಳ್ತಾ ಇಲ್ಲ. ಯಾರಿಗೆ ಸಾಲ ಇದೆ, ಸಾಲದ ಮೇಲೆ ಸಾಲ ಆಗ್ತದೆ, ರೆಡ್ ಕಲರ್ ಅನ್ನ ದಯವಿಟ್ಟು ಮನೆಯಿಂದ ರಿಮೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಒಂದು. ಎರಡನೇದಾಗಿ ನೀವೇನ್ ಮಾಡ್ಬೇಕು, ಮನೆಯಲ್ಲಿ ಬಹಳ ವಿಶೇಷವಾಗಿ ಈಗ ಕೆಲವೆಲ್ಲ ಏನಾಗುತ್ತೆ, ಈ ಚಾಕು, ಚೂರಿ, ಹಾಳದ್ದೆಲ್ಲ ಮನೆಯಲ್ಲಿ ಇಟ್ಕೊಂಡಿರ್ತೀರಾ, ತುಕ್ಕು ಹಿಡಿದವರು ಅಥವಾ ಅದನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತೇನೆ. ಆನಂತರ ಆದಷ್ಟು ಕಬ್ಬಿಣದ ವಸ್ತುಗಳು, ಕಬ್ಬಿಣದ ಸಾಮಾನುಗಳು ಯಾವುದೇ ಚೂಪಾಗಿರುವಂತದ್ದು, ಕಬ್ಬಿಣದ ಯಾವುದೇ ಚೂಪಾಗಿರುವಂತಹ ಸಾಮಾನುಗಳನ್ನ ಯೂಸೇ ಮಾಡ್ತಾ ಇಲ್ಲ, ದಯವಿಟ್ಟು ಅದನ್ನ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತೇನೆ. ಇದು ಬಹಳ ಫೇವರಬಲ್ ಆಗುತ್ತೆ. ಆನಂತರ ನೀವೇನದು ಮನೆಯಲ್ಲಿ ಕೆಲವರೆಲ್ಲ ಏನ್ ಮಾಡ್ತಾರೆ, ಮೆಡಿಟೇಷನ್ಗೆ ಪಿರಮಿಡ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಕೆಲವರೆಲ್ಲ ಪಿರಮಿಡ್ಸ್ ಅನ್ನ ವಾಸ್ತು ಕರೆಕ್ಷನ್ಗೆ ಬೇಕಾಗಿ ಇಟ್ಕೊಂಡಿರ್ತಾರೆ. ತಪ್ಪಂತೂ ಖಂಡಿತ ಅಲ್ಲ, ಖಂಡಿತ ಇಟ್ಕೊಳ್ಳಿ, ಏನು ಸಮಸ್ಯೆ ಅಲ್ಲ. ಬಟ್ ಸಾಲ ಆಗ್ತಾ ಉಂಟು, ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಅಂದಾಗ ಮೇ ಬಿ ಪಿರಮಿಡ್ಸ್ ಗಳನ್ನ ಮನೆಯಿಂದ ಹೊರಗೆ ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ. ಒಂದು ಪಿರಮಿಡ್ಸ್ ಅಲ್ಲಿ ಅಂದ್ರೆ ಪಾಯಿಂಟ್ ಔಟ್ ಇರ್ತದೆ ಮೇಲ್ಗಡೆಯಿಂದ, ಗೊತ್ತಾಗುತ್ತೆ. ಪಿರಮಿಡ್ ಬಂದು ಅದು ರಿಲೇಟೆಡ್ ಟು ಅಗ್ನಿ. ಹಾಗಾದ್ರೆ ಆ ಪಾಯಿಂಟ್ ಏನುಂಟು, ಅಥವಾ ಆ ಪೈರಾಮಿಡ್ ಅಂದ್ರೆ ಅದರ ಮಿಡ್ಲಿನಲ್ಲಿ ಎಲ್ಲೋ ಒಂದ್ ಕಡೆ ಅಗ್ನಿ ಕ್ರಿಯೇಟ್ ಆಗುವಂತದ್ದು, ಅದಕ್ಕೋಸ್ಕರ ಅದು ನಿಮ್ಗೆ ಬ್ಯಾಡ್ ಇಂಪ್ಯಾಕ್ಟ್ ಅನ್ನು ಕೊಡುವ ಸಾಧ್ಯತೆ ಕೆಲವೊಂದು ಬಾರಿ ಇರ್ತದೆ. ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಅಂತಾದಾಗ ಡೆಫಿನೆಟ್ ಆಗಿ ಅದು ಪ್ರಾಬ್ಲಮೆಟಿಕ್ ಆಗಿಯೇ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಮನೆಯಿಂದ ಹೊರಗೆ ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಇದೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಾನು ಯಾರಿಗೆ ಹೇಳ್ತಾ ಇದ್ದೇನೆ, ಸಾಲದ ಮೇಲೆ ಸಾಲ ಯಾರಿಗೆ ಆಗ್ತಾ ಉಂಟು ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಬಾಕಿ ಯಾರು ಕೂಡ ಪಿರಮಿಡ್ ಅನ್ನು ಯೂಸ್ ಮಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾನು ಅಡ್ಡಿ ಅಂತೂ ಖಂಡಿತ ಅಲ್ಲ. ಓಕೆ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಂತರ ಕ್ರಿಸ್ಟಲ್ಸ್ ಅಲ್ಲಿ ಕೂಡ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು. ಬಟ್ ಕ್ರಿಸ್ಟಲ್ಸ್ ಅಲ್ಲಿ ಕೆಲವೆಲ್ಲ ಪಾಯಿಂಟ್ ಔಟ್ ಕ್ರಿಸ್ಟಲ್ಸ್ ಇರ್ತದೆ, ಪಾಯಿಂಟ್ ಇರ್ತದೆ ನೋಡಿ. ಇದು ಹೇಗೆ ಪಾಯಿಂಟ್ ಇರ್ತಲ್ಲ, ಇದರಲ್ಲಿ ಈ ರೀತಿ ಪಾಯಿಂಟ್ ಔಟ್ ಆದ ಕ್ರಿಸ್ಟಲ್ಸ್ ಅನ್ನ ಮನೆಯಲ್ಲಿ ಇಟ್ಕೊಂಡಿರ್ತೀರಾ. ಬೇರೆಯವ್ರಿಗೆಲ್ಲ ಪರವಾಗಿಲ್ಲ, ಯಾರಿಗೆ ಸಾಲ ಸೋಲ ಇಲ್ಲ ಇಟ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಅಥವಾ ಜಾತಕದಲ್ಲಿ ಕುಜ ಚೆನ್ನಾಗಿದ್ದಾನೆ ಅಂತ ಪಾಯಿಂಟ್ ಇರುವಂತ ಕ್ರಿಸ್ಟಲ್ಸ್ ಗಳನ್ನ ಇಟ್ಕೊಂಡು ಏನು ಸಮಸ್ಯೆ ಇಲ್ಲ. ಬಟ್ ಯಾರಿಗೆ ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಅವರು ಅಂತಹ ಕ್ರಿಸ್ಟಲ್ಸ್ ಅನ್ನು ಸಮೇತ, ಇಂತಹ ಏನಾದ್ರೂ ಪಾಯಿಂಟ್ ಔಟ್ ಇದ್ದಂತ ಕ್ರಿಸ್ಟಲ್ಸ್ ಅನ್ನು ಸಮೇತ ನೀವು ಮನೆಯಿಂದ ಹೊರಗೆ ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಆನಂತರ ಕೆಲವರೆಲ್ಲ ಏನ್ ಮಾಡ್ತಾರೆ, ಬೆಳಗಿನ ಹೊತ್ತು ಅಗ್ನಿಹೋತ್ರ ಮಾಡ್ತಾರೆ. ತಪ್ಪಂತೂ ಖಂಡಿತ ಅಲ್ಲ. ಬಟ್ ನಾನು ಹೇಳ್ತೀನಿ, ಸಾಲದ ಮೇಲೆ ಸಾಲ ಆಗ್ತಾ ಉಂಟಂದಾಗ ಬೆಳಗಿನ ಹೊತ್ತು ಅಗ್ನಿಹೋತ್ರವನ್ನ ಸ್ವಲ್ಪ ದಿನದ ಮಟ್ಟಿಗೆ ನಿಲ್ಲಿಸಿ ನೋಡಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಅದು ಕೂಡ ನಿಮ್ಮನ್ನ ಸಾಲದ ಕೂಪಕ್ಕೆ ದೂಡುವ ಸಾಧ್ಯತೆ ತೀರಾ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನಾನು ಮತ್ತೆ ಹೇಳ್ತೇನೆ ನಿಮ್ಗೆ, ಅಗ್ನಿಹೋತ್ರ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ಲಕ್ಷಣ, ತುಂಬಾ ಫೇವರಬಲ್ ಇದೆ. ಮನೆಯಲ್ಲಿ ಪಾಸಿಟಿವಿಟಿಯನ್ನು ತುಂಬಿಸಬಹುದು. ಬಟ್ ಅಗ್ನಿ ಏನಿದೆ ಅಲ್ವಾ, ಅದು ರಿಲೇಟೆಡ್ ಟು ಕುಜ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದಾಗ ನಿಮ್ಮ ಅಗ್ನಿಹೋತ್ರ ಸಮೇತ ನಿಮ್ಗೆ ತೊಂದರೆಯನ್ನು ಕೊಡುವ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಮಯ ನಿಲ್ಲಿಸಿ ನೋಡಿ, ಫಿರ್ ಸ್ಟಾರ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಓಕೆನಾ? ಅದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಸಮಯ ನಿಲ್ಲಿಸಿ ನೋಡಿ. ಎಲ್ಲೊಂದ್ ಕಡೆ ಸಾಲಕ್ಕೆ ಸಂಬಂಧಪಟ್ಟ ತೊಂದರೆ ಆಗ್ತಾ ಉಂಟು, ದಯವಿಟ್ಟು ಅದನ್ನ ನಿಲ್ಲಿಸಿ ನೋಡಿ. ಮತ್ತೆ ಬೇಕಾದ್ರೆ ಅದನ್ನ ಪ್ರೊಸೀಡ್ ಮಾಡಿ, ಏನು ಸಮಸ್ಯೆ ಆಗಲ್ಲ. ಅದು ಬಹಳ ಫೇವರಬಲ್ ರಿಸಲ್ಟ್ ಅಂತೂ ನಿಮ್ಗೆ ಕೊಟ್ಟೇ ಕೊಡುತ್ತೆ. ಆನಂತರ ಮನೆಯಲ್ಲಿ ಈ ವಯರ್ಗಳು, ಅದರಲ್ಲಿ ಇದು ತಾಮ್ರದ ಸರಿಗೆ ಇರ್ತದಲ್ವಾ, ಅಥವಾ ತಾಮ್ರದ ಸರಿಗೆ ಇರುವಂತ ವಯರ್ಸ್ ಏನಾದ್ರು ಉಂಟು, ತಾಮ್ರದ ಏನಾದ್ರು ಐಟಮ್ಸ್ ಅನ್ನು ಇಟ್ಟಿದ್ದೀರಾ, ಅದು ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಉಂಟು ಅಂದ್ರೆ ಕುಜನಿಗೆ ಸಂಬಂಧಪಟ್ಟಂತೆ, ಅದನ್ನು ಸಮೇತ ಮನೆಯಿಂದ ಹೊರಗೆ ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಓಕೆನಾ? ಆನಂತರ ನೆನ್ಪಿಟ್ಕೊಳ್ಳಿ, ಮನೆಯನ್ನ ಆದಷ್ಟು ಕಾಮ್ ಆಗಿರ್ಸ್ಕೊಳ್ಳಿಕ್ಕೆ ಪ್ರಯತ್ನ, ಕೂಲ್ ಆಗಿರ್ಬೇಕು. ಯಾರೆಲ್ಲ ಮನೆಯಲ್ಲಿ ಜಗಳ ಮಾಡ್ತೀರಾ, ಈಗ ಗಂಡ ಹೆಂಡತಿ ಇರ್ಬೋದು, ತಂದೆ ತಾಯಿ, ಆನಂತರ ಮಕ್ಕಳು, ಅಥವಾ ಇದೆಲ್ಲ ಒಂದು ಜಗಳ ಮನೆಯಲ್ಲಿ ಆಗುತ್ತಾ ಉಂಟು, ಅಥವಾ ನಿಮ್ಮ ಮನೆಯಲ್ಲಿ ಕುಜನ ನೆಗೆಟಿವ್ ಇಂಪ್ಯಾಕ್ಟ್ ಉಂಟು ಅಂತ ಅರ್ಥ. ಹಾಗಾದ್ರೆ ಜಗಳ ಮಾಡುವುದನ್ನ ಆದಷ್ಟು ಕಡಿಮೆ ಮಾಡಿ, ಮೆಡಿಟೇಷನ್ ಮಾಡಿ, ಕಾಮ್ ಆಗಿರಿ, ಕೂಲ್ ಆಗಿರಿ. ಇದರ ಮುಖಾಂತರ ಕೂಡ ಏನಾಗುತ್ತೆ, ನಿಮ್ಗೆ ಸಾಲ ಸೋಲ ಏನುಂಟು ಅಥವಾ ಸಾಲದ ವಿಚಾರದಲ್ಲಿ ಅದು ಒಂದು ತೀರಿಸಲಿಕ್ಕೆ ನಿಮ್ಗೆ ಬಹಳ ಸಹಾಯ ಅಂತೂ ಮಾಡಿಯೇ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಮನೆಯಲ್ಲಿ ಜಗಳ ಮಾಡ್ತಾರೆ, ಡೆಫಿನೆಟ್ ಆಗಿ ಅವರಿಗೆ ಯಾವುದೇ ಒಂದು ರೂಪದಲ್ಲಿ ಕುಜನಿಂದ ತೊಂದರೆ ಅಂತೂ ಬಂದೇ ಬರ್ತದೆ. ಕುಜನಿಂದ ಈಗ ಸಾಲದಲ್ಲೇ ಬರ್ಬೇಕಂತ ಏನಿಲ್ಲ, ಭೂಮಿ ವಿಚಾರದಲ್ಲಿ ಬರ್ಬೋದು,
ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಬರ್ಬೋದು, ಬ್ಲಡ್ ರಿಲೇಟೆಡ್ ಬರ್ಬೋದು ಅಲ್ವಾ, ಮಂಗಳ ಕಾರ್ಯದಲ್ಲಿ ಬರ್ಬೋದು. ಸೊ ಹೀಗೆ ಈ ಪರಿಸ್ಥಿತಿ ಅವ್ರಿಗೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ಮನೆಯಲ್ಲಿ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ, ಮನೆಯಲ್ಲಿ ಆದಷ್ಟು ಕಾಮ್ ಆಗಿರಿ, ಆದಷ್ಟು ಕೂಲ್ ಆಗಿ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಜೀವನನ ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ನಾವು ಬಂದಿರೋದು ಎಂಜಾಯ್ ಮಾಡ್ಲಿಕ್ಕೆ, ಲೈಫ್ ಅನ್ನ ತುಂಬಾ ಸಂತೋಷವಾಗಿ ಕಳೀಲಿಕ್ಕೆ ಬಂದದ್ದು, ಟೆನ್ಷನ್ ತಗೊಳ್ಳಿಕ್ಕೆ ಅಲ್ಲ. ಟೆನ್ಷನ್ ನಾವು ಖುದ್ದು ನಮ್ಮ ಕರ್ಮದಿಂದ ಟೆನ್ಷನ್ ತಗೊಳ್ತೇವೆ ಹೊರತು ಆಕ್ಚುಲಿ ಇರುವಂತದ್ದು ಆ ಪರಮಾತ್ಮ ನಮ್ಮನ್ನ, ಆ ಈಶ್ವರ ನಮ್ಮನ್ನ ಇಲ್ಲಿಗೆ ಎಂಜಾಯ್ ಮಾಡ್ಲಿಕ್ಕೆ. ದಯವಿಟ್ಟು ಮನೆಯಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಏನೆಲ್ಲ ಬೇಕು ಮನೆಯಲ್ಲಿ ತಂದು ತಿಂದು ಆನಂತರ ಎಲ್ಲಿ ತಿರುಗಾಡ್ಲಿಕ್ಕೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು, ಏನೋ ಎಂಜಾಯ್, ದಯವಿಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ತೇನೆ. ಏನೇ ಇರಲಿ ಆ ಎಂಜಾಯ್ಮೆಂಟ್ ನಿಮ್ಮಲ್ಲಿ, ಆ ಎಂಜಾಯ್ಮೆಂಟ್ ನೀವು ಮಾಡಿದಾಗ ಆ ಪರಮಾತ್ಮ ಕೂಡ ಸ್ಯಾಟಿಸ್ಫೈಡ್ ಆಗ್ಬಿಡ್ತಾನೆ. ನನ್ನ ಸೃಷ್ಟಿಯಲ್ಲಿ ಯಾರೋ ಒಬ್ರು ಎಂಜಾಯ್ ಮಾಡ್ತಾ ಇದ್ದಾರಪ್ಪ, ಅವ್ರಿಗೆ ಸಂಪೂರ್ಣ ಕೃಪೆ ನನ್ನದಿರ್ಲಿ ಅಂತ ಆತ ಕೃಪೆ ಮಾಡಿಯೇ ಮಾಡ್ತಾನೆ. ನಿಮ್ಗೆ ಏನು ಸಮಸ್ಯೆ ಆಗಲ್ಲ. ಯಾವಾಗ ನೀವು ಪ್ರತಿಯೊಂದಕ್ಕೆ ಅಳ್ತಾನೆ ಇರ್ತೀರಾ, ನನಗೆ ಅದಿಲ್ಲ ಇದಿಲ್ಲ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ, ಅದು ಬಂದಿಲ್ಲ ಇದು ಬಂದಿಲ್ಲ, ಅವನು ಬೇಸರಗೊಳ್ತಾರೆ. ಎಷ್ಟೆಲ್ಲ ಕೊಟ್ಟಿದ್ದೇನಪ್ಪ, ಅವನ ದೇಹವನ್ನೇ ಅವನಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ, ಇನ್ನೇನಪ್ಪ ನಾನು ಮಾಡ್ಲಿ, ಅವನು ಅನ್ಸ್ಕೊಳ್ತಾನೆ ಆ ಪರಿಸ್ಥಿತಿ. ಓಕೆನಾ, ಅರ್ಥ ಮಾಡ್ಕೊಳ್ಳಿದ್ದನ್ನ. ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲಿ ಒಂದು ಎಂಜಾಯ್ಮೆಂಟ್, ಒಂದು ಖುಷಿಯ ವಾತಾವರಣವನ್ನ ಮನೆಯಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದು ನಿಮ್ಮ ಸಾಲ ತೀರಿಸಲಿಕ್ಕೆ ಬಹಳಷ್ಟು ಫೇವರಬಲ್ ಇಂಪ್ಯಾಕ್ಟ್ ಅನ್ನ 100% ಅನ್ನು ಕ್ರಿಯೇಟ್ ಮಾಡಿ ಮಾಡ್ತೇನೆ. ನೀವು ಟ್ರೈ ಮಾಡಿ ನೋಡ್ಬೋದು. ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಯಾರ ಮನೆಯಲ್ಲಿ ಸಾಲದ ಸಮಸ್ಯೆ ಇದೆ ಆ ಮನೆಯಲ್ಲಿ ಜಗಳನೂ ಹಾಗೇನೆ ಇದೆ, ಅಥವಾ ವಾಯ್ಸ್ ವರ್ಸ. ಯಾವ ಮನೆಯಲ್ಲಿ ಜಗಳ ಇದೆ ಆ ಮನೆಯಲ್ಲಿ ಸಾಲದ ಸಮಸ್ಯೆನೂ ಇದೆ. ಯಾವ್ದೋ ಸಾಲ ಕೊಟ್ಟದ್ದು ಬಂದಿಲ್ಲ ಅಥವಾ ತಗೊಂಡದ್ದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಎರಡರಲ್ಲಿ ಒಂದು 100% ರೈಟಾ. ಆ ರೀತಿ ಹಾಗಾದ್ರೆ ಕುಜನ ಇಂಪ್ಯಾಕ್ಟ್ ತೋರಿಸ್ಬೇಕು ತಾನೆ, ಅಥವಾ ಆ ರೀತಿಯಾಗಿ ಆತ ತೋರಿಸ್ಕೊಡ್ತಾನೆ. ಇನ್ನು ಕೆಲವೊಂದು ಬರೀ ಕುಜನ್ ರಿಲೇಟೆಡ್ ಏನಾಗುತ್ತೆ, ನೀವೇನಾದ್ರೂ ನಿಮ್ಮ ಬಿಲ್ಡಿಂಗ್ ನ ವಾಚ್ಮ್ಯಾನ್ ಇರ್ತಾರೆ ಅಥವಾ ಎಲ್ಲಾದ್ರೂ ವಾಚ್ಮ್ಯಾನ್ ಇರ್ತಾರೆ, ನಿಮ್ಮ ಮನೆಯಲ್ಲಿ ಕೂಡ ವಾಚ್ಮ್ಯಾನ್ ಅನ್ನು ನೀವು ಇಟ್ಕೊಂಡಿರ್ಬೋದು, ಅಥವಾ ನಿಮ್ದು ದೊಡ್ಡ ಮನೆ ಏನು ಕೂಡ ಓಕೆನಾ, ಆ ವಾಚ್ಮ್ಯಾನ್ಗೆ ಬೈಯುವುದಾಗ್ಲಿ, ಅವರ ಮನಸ್ಸನ್ನು ನೋಯಿಸುದಾಗ್ಲಿ, ಅವಾಗ ಕೂಡ ಏನಾಗುತ್ತೆ, ಕುಜನ ಇಂಪ್ಯಾಕ್ಟ್ ಎಂತದ್ದು ಡೌನ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಮೇ ಬಿ ಕುಜನಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು, ಸಾಲನೂ ಆಗ್ಬೋದು, ಬೇರೆ ವಿಚಾರಗಳಲ್ಲಿ ಕೂಡ ಸಮಸ್ಯೆ ಆಗ್ಬೋದು. ಆನಂತರ ಕೆಲವ್ರಿಗೆ ಏನಿರ್ತದೆ, ಬೈಕಲ್ಲಿ ಹೋಗ್ತಾ ಇರ್ತಾರೆ, ಅದು ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ಟ್ರಾಫಿಕ್ ಪೊಲೀಸ್ ನಿಲ್ಲಿಸ್ತಾರೆ, ಅಥವಾ ಸಿಗ್ನಲ್ ಬ್ರೇಕ್ ಮಾಡ್ಲಿಕ್ಕೆ ನೋಡ್ತೀರಾ, ಆ ಮೂಮೆಂಟ್ ಅಲ್ಲಿ ಅವ್ರು ನಿಲ್ಲಿಸ್ತಾರೆ ನಿಮ್ಮನ್ನ, ಅವ್ರಿಗೆ ಬೈತೀರಿ. ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಬೈಯುವುದು, ಟ್ರಾಫಿಕ್ ಪೊಲೀಸರಿಗೆ ಬೈಯುವುದು, ಆ ಸೇನೆಗೆ ಬೈಯುವುದು, ಆ ಯೋಧರಿಗೆ ಬೈಯುವುದು, ಇದರಿಂದ ಕೂಡ ಏನಾಗುತ್ತೆ, ನೀವು ನಿಮ್ಮ ಕುಜನನ್ನ ಕೇಳಿಸ್ಕೊಂಡಾಗೆ 100%. ಇದರ ಮುಖಾಂತರ ಕೂಡ ಏನಾಗುತ್ತೆ, ಕುಜ ಯಾವ ಬ್ಯಾಡ್ ಇಂಪ್ಯಾಕ್ಟ್ ಅನ್ನು ಕೊಡ್ಬೇಕು ಆತ ಕೊಟ್ಟೇ ಕೊಡ್ತಾನೆ. ದಯವಿಟ್ಟು ಇದನ್ನ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ಎಲ್ಲರ ಜೊತೆಗೆ ಒಂದು ಪ್ರೀತಿಪೂರ್ಣವಾದ ಒಂದು ವಾತಾವರಣ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸಿಬಿಲಿಟಿ ಆಗಿ ಕೆಲಸವನ್ನ ಮಾಡಿ ಅಂತ ಹೇಳ್ತೇನೆ. ಇವ್ರ ಜೊತೆಗೆಲ್ಲ ನೀವು ಪಂಗ ತಗೊಂಡಾಗ ಏನಾಗುತ್ತೆ, ಬದಲ ತಗೊಳ್ಳಿಕ್ಕೆ ನೋಡಿದಾಗ ಖಂಡಿತ ನೀವು ಸಾಲದಲ್ಲಿ ಬಿದ್ದು ಓದಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು. ಈಗ ಅವರಿಗೆ ಉಪಕಾರ ಮಾಡ್ಲಿಕ್ಕೆ ಆಗದಿದ್ರೆ ಪರವಾಗಿಲ್ಲ, ಅವ್ರ ಜೊತೆ ಜಗಳಂತೂ ಖಂಡಿತ ಮಾಡಬೇಡಿ. ಪೊಲೀಸರ ಜೊತೆ ಜಗಳ ಆಗ್ಲಿ, ಯಾರದೇ ಜೊತೆ ಕೂಡ ಅಲ್ವಾ, ಆರಕ್ಷಕರ ಜೊತೆ ಜಗಳ ಮಾಡೋದು ಒಳ್ಳೆ ಲಕ್ಷಣ ಅಲ್ಲ. ಎಲ್ಲವೂ ಕೂಡ ಅವರು ಜವಾಬ್ದಾರಿಯುಕ್ತ ಒಂದು ಸ್ಥಾನಮಾನದಲ್ಲಿರ್ತಾರೆ. ಕುಜ ಅಂದ್ರೆ ಜವಾಬ್ದಾರಿ, ಕುಜ ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಅಂತಹ ವ್ಯಕ್ತಿಗಳನ್ನ ನೀವು ಡಿಸ್ಟರ್ಬೆನ್ಸ್ ಮಾಡ್ತೀರಾ, ತೊಂದರೆ ಕ್ರಿಯೇಟ್ ಮಾಡ್ತೀರಾ. ಅವ್ರಿಗೆ ಮೇ ಬಿ ಸಾಲ ಇದ್ರೆ ಸಾಲದಲ್ಲಿ ಮತ್ತೆ ಇನ್ಕ್ರೀಸ್ ಆಗ್ಬೋದು, ಬಡೋತ್ರಿ ಆಗ್ಬೋದು, ಅಥವಾ ಕೆಲವೊಂದು ಬಾರಿ ಕುಜನ ರಿಲೇಟೆಡ್ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನಿಮ್ಮನ್ನ ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತವೆ. ಇನ್ನು ಕುಜನ ರಿಲೇಟೆಡ್ ಏನಿರ್ತದೆ ಮನೆಯಲ್ಲಿ, ಸ್ತ್ರೀಯರಿಗಾದ್ರೆ ನಿಮ್ಮ ಪತಿ ಏನಿರ್ತಾರೆ ಅದು ರಿಲೇಟೆಡ್ ಟು ಮಂಗಳ. ಓಕೆನಾ, ಯಾಕಂದ್ರೆ ನಿಮ್ಮ ಜವಾಬ್ದಾರಿಯನ್ನು ಅವ್ರು ಪಡ್ಕೊಳ್ತಾರೆ, ನಿಮ್ಮ ಜವಾಬ್ದಾರಿ ಅವ್ರ ಮೇಲೆ ಇದೆ. ಅದಕ್ಕೋಸ್ಕರ ಅವರು ಕಾರಕತ್ವ ಯಾರಿಗೆ, ಮಂಗಳನಿಗೆ, ಪತಿ ಕಾರಕ ಮಂಗಳ. ಓಕೆ, ಹಾಗಾದ್ರೆ ಎಲ್ಲೊಂದ್ ಕಡೆ ಹೆಂಡತಿಯರು ಗಂಡನ ಜೊತೆಗೆ ವಿಪರೀತ ಜಗಳ ಆಡ್ತಾರೆ, ಮಾತಿಗೂ ಜಗಳ ಆಡ್ತಾರೆ, ಮಾತಿಗೂ ಶಕ್ಕನ್ನು ಬೆಳೆಸ್ಕೊಳ್ತಾರೆ. ನಾನು ಹೇಳ್ತೀನಿ, ಯಾವುದೇ ಸಮಸ್ಯೆಯನ್ನ ಬಹಳ ಪ್ರೀತಿಪೂರ್ವಕವಾಗಿ ನಿಭಾಯಿಸಲಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು. ಅದಕ್ಕೇನು ಜಗಳ ಮಾಡಿನೇ ಹೋಗ್ಬೇಕಂತ ಏನಿಲ್ಲ ಅಲ್ವಾ. ಅದನ್ನೊಂದು ವ್ಯಯಾಧಾನ ರೀತಿಯಲ್ಲಿ ಮಾತಾಡಿ, ಒಂದು ಹಿರಿಯರ ಜೊತೆ ಮಾತಾಡಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು. ಮೇ ಬಿ ಅದನ್ನ ಮಾಡಿ ನೋಡ್ಬೋದು. ಒಂದು ವೇಳೆ ನೀವು ಗಂಡನ ಜೊತೆ ಪ್ರತಿದಿನ ಜಗಳ ಮಾಡ್ತೀರಿ ಅಂದಾಗ ಅದು ಯಾವುದೋ ಒಂದು ರೂಪದಲ್ಲಿ ಕುಜನಿಗೆ ಸಂಬಂಧಪಟ್ಟಂತ ತೊಂದರೆ ಕ್ರಿಯೇಟ್ ಆಗಿ ನಿಮ್ಮ ಜಾತಕದಲ್ಲಿ ಕುಜನಿಂದ ಅಥವಾ ಸಾಲ ಸೋಲ ಆಗ್ಬೋದು, ಅಥವಾ ಕುಜನಿಂದ ಬೇರೆ ಸಮಸ್ಯೆಗಳನ್ನು ಹೇಳಿದ್ದೇನೆ, ಅದು ಕೂಡ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತವೆ. ಗಂಡ ಹೆಂಡತಿ ಮಧ್ಯೆ ನಾನು ಹೇಳ್ತೀನಿ, ದಯವಿಟ್ಟು ನೀವೊಂದು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನೀವು ಇಬ್ರೆ ಮನೆಯಲ್ಲಿ ಓಕೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಪ್ರೀತಿಯಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಮೇ ಬಿ ನಿಮ್ಮ ಸಾಲ ಸೋಲದಿಂದ ನೀವು ಮುಕ್ತರಾಗುವಂತ ಸಾಧ್ಯತೆಗಳು, ಅಥವಾ ಕುಜನಿಂದ ಬರತಕ್ಕಂತಹ ಬ್ಯಾಡ್ ಇಂಪ್ಯಾಕ್ಟ್ ಏನಿದೆ ಅಲ್ಲಿಂದ ಮುಕ್ತರಾಗುವಂತ ಎಲ್ಲಾ ಸಾಧ್ಯತೆಗಳು ನಿಮ್ಗೆ ಬಂದೇ ಬರ್ತವೆ. ಓಕೆನಾ, ತುಂಬಾನೇ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಈಗ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಹಾಗಾದ್ರೆ ಪರಿಹಾರ ಏನ್ ಮಾಡ್ಬೋದು ಅದರ ಬಗ್ಗೆ ಮಾತಾಡ್ತೀನಿ ನಾನು. ಓಕೆನಾ, ಸೊ ಒಂದನೇದಾಗಿ ಫಸ್ಟ್ ಆಫ್ ಆಲ್ ನಿಮ್ಗೆ ಸಾಲ ತೀರಿಸಿಕೊಂಡ್ರೆ ಅದಕ್ಕೆ ಮಂಗಳವಾರ ದಿವಸ ಯೂಸ್ ಮಾಡಿ. ಯಾರಿಗದು ಸಾಲ ಕೊಡ್ಲಿಕ್ಕೆ ಉಂಟು, ಎಷ್ಟು ಆಯ್ತು ಅಷ್ಟು ಮಂಗಳವಾರ ದಿವಸ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಮಂಗಳವಾರ ದಿವಸ ಅವರಿಗೆ ಸಾಲವನ್ನು ತೀರಿಸಿ. ಸರ್ ಹೆಚ್ಚಿಲ್ಲ ಸರ್, 100 ರೂಪಾಯಿ ಇದೆ ತಗೊಳ್ಳಿ, ಮತ್ತೆ ನಾನು ಹೆಚ್ಚು ಏನಾದ್ರು ಮಾಡ್ತೇನೆ, ಅಷ್ಟಾದ್ರೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನಿಮಗೆ ಮಂಗಳನ ಸಪೋರ್ಟ್ ಸಿಗುತ್ತೆ. ಸಾಲ ತೀರಿಸಲಿಕ್ಕೆ ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡಿದೆ. ನೀವು ಅದನ್ನ ಮಾಡ್ಬೋದು, ತುಂಬಾನೇ ಚೆನ್ನಾಗಿತ್ತು. ಓಕೆನಾ, ಗೊತ್ತಾಯ್ತು. ಹಾಗಾದ್ರೆ ಸಾಲ ಯಾವಾಗ ತೀರಿಸಬೇಕು, ಮಂಗಳವಾರ ದಿವಸ.
ಆದಿ ಸ್ಟಾರ್ಟ್ ಮಾಡಿ ತೀರಿಸಲಿಕ್ಕೆ, ಪ್ರತಿ ಮಂಗಳವಾರ ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ. ತುಂಬಾ ಚೆನ್ನಾಗಿದೆ. ಓಕೆನಾ. ಒಂದು. ಎರಡನೇದಾಗಿ ಕುಜನಿಗೆ ಸಂಬಂಧಪಟ್ಟಂತ ಧಾನ್ಯ ಹೇಳಿದ್ದಾರೆ ತೊಗರಿಬೇಳೆ. ಓಕೆ, ತೊಗರಿಬೇಳೆ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಎಲ್ಲೊಂದ್ ಕಡೆ ತೊಗರಿಬೇಳೆ, ಓಕೆ, ಒಂದು ಮುಷ್ಟಿ ತೊಗರಿಬೇಳೆಯನ್ನ ಹಿಡಿದುಕೊಂಡು ಆ ಮನೆ ಆ ಮನೆಯ ರೆಸ್ಪಾನ್ಸಿಬಿಲಿಟಿ ಯಾರಿಗಿದೆ, ಗಂಡಿಗಿದೆ ಹೆಣ್ಣಿಗಿದೆ ಗೊತ್ತಿಲ್ಲ, ಯಾರು ಸಾಲದಲ್ಲಿ ಬಿದ್ದಿದ್ದಾರೆ ಅವರಿಗೆ 7 ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನಿವಾಳಿಸ್ಬೇಕು. ಓಕೆನಾ. ಒಂದು ಮುಷ್ಟಿ ತೊಗರಿಬೇಳೆ ಇಟ್ಕೊಂಡು ಯಾರಿಗೆ ಸಮಸ್ಯೆ ಇದೆ, ಸಾಲದ ಸಮಸ್ಯೆ, ಅವರಿಗೆ 7 ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನಿವಾಳಿಸಿ ತೆಗೆದು ಅದನ್ನ ಹೊರಗಡೆ ಜಮೀನ್ ಮೇಲೆ, ಅಂದ್ರೆ ಈ ಭೂಮಿ ಮೇಲೆ, ಹೊರಗಡೆ ಮೈದಾನ ಎಲ್ಲಿ ಬೇಕಾದ್ರೂ ಕೂಡ ಅದನ್ನ ಹೀಗೆ ಹಾಕಿ ಬಿಡ್ಬೇಕು. ಓಕೆನಾ. ಹೀಗೆ ಹಾಕಿ ಪ್ರೀತಿಯಿಂದ ಹಾಕಿ ಬಿಡ್ಬೇಕು. ಅದು ಗ್ರೌಂಡ್ ಆಗುತ್ತೆ. ಹಕ್ಕಿಗಳು ತಿಂತವೆ, ಹುಳ ಹುಪ್ಪಟೆಗಳು ತಿಂತವೆ, ಏನೂ ಸಮಸ್ಯೆ ಇಲ್ಲ. ಓಕೆನಾ. ಸೊ ಅಲ್ಲಿ ಏನಾಯ್ತು, ಕುಜನ ನೆಗೆಟಿವ್ ಎನರ್ಜಿ ಗ್ರೌಂಡ್ ಆಯ್ತು ಈಗ. ಓಕೆನಾ. ಸೊ ಇದನ್ನ ಮಾಡಬೇಕು 48 ಡೇಸ್, 48 ದಿನಗಳ ಕಾಲ. ಒಂದು ಮಂಡಲ ಪೂರ್ತಿ ಆಗುತ್ತೆ. 48 ದಿನಗಳ ಕಾಲ ಮಾಡ್ಬೇಕು. ನೀವೀಗ ಎಣಿಸ್ತೀರಾ ಏನ್ ಗೊತ್ತಾ, ಇದು ಬಹಳ ಸುಲಭ, ತುಂಬಾನೇ ಕಷ್ಟ. ನಿಮ್ಮನ್ನ ಮಾಡ್ಲಿಕ್ಕೆ ಬಿಡುದಿಲ್ಲ ಅದು. ನಿಮ್ಗೆ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಡಿಸ್ಕನೆಕ್ಟ್ ಆಗುತ್ತೆ, ಅಥವಾ ಮರ್ತು ಹೋಗುತ್ತೆ, ಟ್ರಾವೆಲಿಂಗ್ ಮಾಡ್ತೀರಾ, ಆ ಮೂಮೆಂಟ್ ಡಿಸ್ಕನೆಕ್ಟ್ ಆಗುತ್ತೆ. 100% ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಲ್ವಾ. ನಾನೇನ್ ಹೇಳ್ತೀನಿ, ಕಿಚನ್ ನಲ್ಲಿ ಒಂದು ಚೀಟಿಯನ್ನು ಅಂಟಿಸಿಡಿ. ಪ್ರತಿದಿನ ತೊಗರಿಬೇಳೆಯಿಂದ ನಿವಾಳಿಸಿ ತೆಗಿಲಿಕ್ಕಿದೆ, ಈ ದಿನ ಸ್ಟಾರ್ಟ್ ಮಾಡಿದ್ದೀನಿ, ಈ ದಿನ ಮುಗಿಯುತ್ತೆ. ಅದನ್ನ ಮಾಡಿಟ್ಕೊಳ್ಳಿ ನೀವು. ಅದನ್ನ ಮಾಡಿಟ್ಕೊಂಡು ಅಷ್ಟೇ ನೀವು ಕ್ರಮಬದ್ಧವಾಗಿ ಅದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ನಾನು ಹೇಳ್ತೀನಿ 100% ಕುಜನಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಬರ್ಲಿಕ್ಕೆ ಶುರುವಾಗುತ್ತೆ. ಟ್ರೈ ಮಾಡಿ ನೋಡ್ಬೋದು. ಧಾನ್ಯಗಳಿಂದ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದಾರಲ್ವಾ, ಅದೇನು ಸುಮ್ಮನಲ್ಲ, ಮಚ್ ಬೆಟರ್ ಅಂತ ಹೇಳ್ತಾನೆ. ಅದಕ್ಕೆ ಆ ಧಾನ್ಯಗಳನ್ನ ಹೇಳಿದ್ದಾರೆ. ಅರ್ಥ ಆಯ್ತು. ಅದನ್ನ ತೊಗರಿಬೇಳೆ ದಾನ ಮಾಡುವುದು ಒಂದು ಪರಿಹಾರನೇ, ತೊಗರಿಬೇಳೆ ಪಾಯಸ ಮಾಡಿ ಕೊಡುವುದು ಒಂದು ಪರಿಹಾರನೇ. ಸಾಧ್ಯ ಆದ್ರೆ ಅದನ್ನು ಮಾಡ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಲ್ಲಿ ಎಲ್ಲರಿಗೂ ಆಗುವಂತ ಪರಿಹಾರ ಅಂದ್ರೆ ತೊಗರಿಬೇಳೆಯನ್ನ ಒಂದು ಮುಷ್ಟಿ ಇಟ್ಕೊಂಡು ಕ್ಲಾಕ್ ವೈಸ್ ಅಲ್ಲಿ ನೀವು ನೋಡಿ, ಕೆಲವರಲ್ಲಿ ಸರ್ಕಸ್ ಮಾಡ್ತಾರೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್, ಏನು ಬೇಡ, ಕ್ಲಾಕ್ ವೈಸ್ ಅಲ್ಲಿ ನೀವು ಅಳಿಸಿ. ಯಾವಾಗ ನೋಡಿ ಅದೇನಾಗುತ್ತೆ, ನಿಮ್ಮ ಔರದಲ್ಲಿ, ನಿಮ್ಮ ಬಾಡಿಯ ಔರದಲ್ಲಿ ಮಂಗಳನ ಎನರ್ಜಿ ನೆಗೆಟಿವ್ ಆಗಿರುವಂತದ್ದು ಅಬ್ಸರ್ವ್ ಆಗುತ್ತೆ. ಎಲ್ಲವೂ ಕೂಡ ಅಬ್ಸರ್ವ್ ಆಗಿ ಏನ್ ಮಾಡ್ತೀರಾ, ಅದನ್ನ ಗ್ರೌಂಡ್ ಮಾಡ್ತೀರಾ. ಬಿಸಾಡಬಾರ್ದು ಹೀಗೆ. ಓಕೆನಾ. ಹೀಗೆ ಬಿಸಾಡಿದ್ರೆ ಏನೋ ನೀವು ಅದಕ್ಕೆ ಇನ್ಸಲ್ಟ್ ಮಾಡಿದಾಗೆ ಆಯ್ತು. ಅದನ್ನ ಪ್ರೀತಿಯಿಂದ ಹಾಕ್ಬೇಕು. ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಲಿ ಅಂತ. ಇದು ನೆಲ ಅಂತ ಆದಾಗ ನೆಲದ ಮೇಲೆ ಹಾಕಿ ಬಿಡ್ಬೇಕು. ಓಕೆನಾ. ನೆಲದ ಮೇಲೆ ಅದನ್ನ ಪ್ರೀತಿಪೂರ್ವಕವಾಗಿ ಹಾಕಿ ಬನ್ನಿ. ಓಕೆ, ಪ್ರತಿದಿನದ್ದು ಹಾಕಿ ಬನ್ನಿ. ಈಗ ನೋಡಿ ಯಾವ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಹಾಗಾದ್ರೆ ಈ ಪರಿಹಾರ ಕೂಡ ಗೊತ್ತಾಯ್ತು. ಮಾಡಿ ನೋಡಿ. ಸಾಲ ಇರುವವರು ಅಥವಾ ಕುಜನಿಂದ ಪ್ರಾಬ್ಲಮ್ ಬರ್ತಾವ್, ನೀವು ಇದನ್ನ ಮಾಡಿದಾಗ ಖಂಡಿತ ಕುಜನಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಬರ್ಲಿಕ್ಕೆ ಶುರು ಆಗುತ್ತೆ. ಏನೂ ಸಮಸ್ಯೆ ಇಲ್ಲ. ಈಗ ನಿಮ್ಗೆ ಅನಾರೋಗ್ಯ ಇದೆ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಭೂಮಿ ವಿಚಾರ ಸಮಸ್ಯೆ ಇದೆ, ಕೋರ್ಟು ಕಚೇರಿ ಸಮಸ್ಯೆ ಇದೆ, ಒಡ ಹುಟ್ಟಿದವರ ಜೊತೆಗೆ ಸಮಸ್ಯೆ ಇದೆ, ಅಥವಾ ಯಾವುದು ಕೂಡ ಯಾವುದೇ ಪ್ರಾಬ್ಲಮ್, ಓಕೆ, ಅಥವಾ ಮನೆಯಲ್ಲಿ ವಿಪರೀತ ಜಗಳ ಇದೆ, ಅವರೆಲ್ಲ ಇದನ್ನ ಮಾಡ್ಬೋದು. ಏನೂ ತೊಂದರೆ ಇಲ್ಲ. ಕುಜನನ್ನ ಒಂದು ಪಾಸಿಟಿವ್ ವೇಯಲ್ಲಿ ಇಟ್ಕೊಳ್ಳಿಕ್ಕೆ ಇದಂತೂ ಸಾಧ್ಯತೆ ಉಂಟು. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿ ಅಂತ ಹೇಳ್ತೇನೆ. ನೋಡಿ, ಇಲ್ಲಿ ಇನ್ನೊಂದುಂಟು. ನಾನು ಒಂದು ಮಾತು ಹೇಳಿದೆ ನಿಮ್ಗೆ, ಕೇತು ಕೂಡ ಸಾಲ ಸೋಲಕ್ಕೆ ಕೇತು ಕೂಡ ಕಾರಣಕರ್ತಾನೆ. ಕುಜ ಕಂಪ್ಲೀಟ್ ಆಗಿ ಸರಿಯಾದಾಗ ಕೇತು ಆಟೋಮೆಟಿಕ್ಲಿ ಸರಿ ಆಗ್ತಾನೆ. ನಿಮ್ಗೆ ಚಿಂತೆ ಮಾಡ್ಬೇಕಂತ ಆಗತ್ತೆ ಇಲ್ಲ. ಓಕೆನಾ. ಇನ್ನು ಕೇತುವನ್ನು ಸ್ಯಾಟಿಸ್ಫೈಡ್ ಮಾಡ್ಲಿಕ್ಕೆ ಬೇಕಾಗಿ ನೀವು ಗಣಪತಿ ಟೆಂಪಲ್ಗೆ ಹೋಗ್ಬೋದು, ಪರವಾಗಿಲ್ಲ. ಅಲ್ಲಿ ಗರಿಕೆಯನ್ನಿಟ್ಟು ಪೂಜೆ ಮಾಡ್ಕೊಂಡು ಬಂದಾಗ ಕೂಡ ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ಕೇತುವಿನಿಂದ ಕೂಡ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿಂದ ದೂರ ಆಗ್ಲಿಕ್ಕೆ ಶುರು ಆಗ್ತವೆ. ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಓಕೆ, ಇನ್ನು ಫೈನಾನ್ಸ್ಗೆ ಸಪೋರ್ಟ್ ಬೇಕಾದ್ರೆ ನೀವು ಲಕ್ಷ್ಮಿಯ ಬೀಜ ಮಂತ್ರ ಇದೆ, ಶ್ರೀಮ್. ಆ ಶ್ರೀಮ್ ಎನ್ನೋ ಮಂತ್ರವನ್ನ 108 ಬಾರಿ ಚಾಂಟ್ ಮಾಡ್ಬೋದು. ಶ್ರೀಮ್ 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 ಚಾಂಟ್ ಮಾಡ್ಬೋದು. ಅದು ಬಹಳ ಫೇವರಬಲ್ ಆಗುತ್ತೆ. ಆನಂದ ಹಿಂದ್ಗಡೆ ಒಂದು ಮಂತ್ರ ಇದೆ ನೋಡಿ, ತುಂಬಾ ಜನ ಇದರ ಬಗ್ಗೆ ಕೇಳ್ತಾ ಇದ್ದಾರೆ. ಲಲಿತಂ ಶ್ರೀಧರಂ ಲಲಿತಂ ಭಾಸ್ಕರಂ ಲಲಿತಂ ಸುದರ್ಶನಂ. ಇದು ಕೂಡ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಒಂದು ಮಂತ್ರ. ಇದನ್ನು ಕೂಡ ನಿಮ್ಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಉಂಟು ಅಂತ ಆದಾಗ ಇದನ್ನು ನೀವು ಚಾಂಟ್ ಮಾಡಬಹುದು. ಬಹಳ ಫೇವರಬಲ್ ಆಗುತ್ತೆ. ಲಲಿತಂ ಶ್ರೀಧರಂ ಲಲಿತಂ ಭಾಸ್ಕರಂ ಲಲಿತಂ ಸುದರ್ಶನಂ. ಸೊ ಈ ರೀತಿ ಇದನ್ನ 108 ಬಾರಿ ಬೆಳಿಗ್ಗೆ ಸಂಜೆ ಚಾಂಟ್ ಮಾಡಿದಾಗ ಕೂಡ ಫೈನಾನ್ಷಿಯಲಿ ರಿಲೇಟೆಡ್ ಪ್ರಾಬ್ಲಮ್ ಇಂದ ದೂರ ಆಗುತ್ತೆ. ಅಥವಾ ಆ ರೀತಿ ಬರೆದುಕೊಂಡು ನೀವು ಹಾಕ್ಬೋದು. ನಾನು ಅದನ್ನ ಯಾಕೆ ಹಾಕಿದ್ದೇನೆ, ಲಕ್ಷ್ಮಿ ಮತ್ತೆ ಲಕ್ಷ್ಮಿಯ ಮಂತ್ರ, ಯಾಕಂದ್ರೆ ನನ್ನ ಮಕರ ಲಗ್ನಕ್ಕೆ ಶುಕ್ರ ಬಂದು ಯೋಗ ಕಾರಕ. ಅಥವಾ ಅದು ನನ್ನ ಯೂಟ್ಯೂಬ್ ಅಲ್ಲಿ ಬರಬೇಕು ಅಂತ ಅದನ್ನ ಆಲ್ಮೋಸ್ಟ್ ಹಾಕೊಂಡಿರ್ತೇನೆ, ಅದು ಬರುತ್ತೆ. ಆದ್ರೆ ಅದರ ಪಕ್ಕದಲ್ಲಿರುವಂತದ್ದು ನಮ್ಮ ಕಟೀಲು ಅಮ್ಮನ ಫೋಟೋ, ಅದು ಕೂಡ ನಮ್ಗೆ ಬರಬೇಕು ಅಂತ ಅದನ್ನ ಹಾಕಿಟ್ಟಿದ್ದೇನೆ ಅಷ್ಟೇ. ಆನಂತರ ಓಕೆ, ಪರವಾಗಿಲ್ಲ. ಬೇರೆ ಕಡೆ ಎಲ್ಲ ಬೇರೆ ಇರ್ತದೆ, ಅದು ವಿಷಯ ಬೇರೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಈ ರೀತಿ ಕೂಡ ನೀವು ಹಾಕೊಳ್ಬಹುದು. ಅದನ್ನ ಪ್ರತಿದಿನ ಚಾಂಟ್ ಮಾಡಬಹುದು. ಲಲಿತಂ ಶ್ರೀಧರಂ ಲಲಿತಂ ಭಾಸ್ಕರಂ ಲಲಿತಂ ಸುದರ್ಶನಂ. ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಅನ್ನು ಮಾಡಿಯೇ ಮಾಡ್ತದೆ. ಫೈನಾನ್ಷಿಯಲಿ ರಿಲೇಟೆಡ್ ಏನಾದ್ರು ಸಮಸ್ಯೆ ಇದ್ದಾಗ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇನ್ನು ಮನೆಯಲ್ಲಿ ಏನೇನು ವಸ್ತುಗಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಹೇಳಿದ್ದೇನೆ. ಇನ್ನು ಕೊನೆಯದಾಗಿ ಮನೆಯಲ್ಲಿ ಪ್ಲಾಂಟ್ ಅಂದ್ರೆ ಹೂವಿನ ಗಿಡಗಳನ್ನು ಬೆಳೆಸಿರ್ತೀರಾ. ಅರ್ಥ ಮಾಡ್ಕೊಳ್ಳಿ, ಸಾಲ ಸೋಲ ತುಂಬಾ ಇದೆ ಅಂದಾಗ ತುಂಬಾ ಹೂವಿನ ಗಿಡಗಳನ್ನು ಬೆಳೆಸುವುದರಿಂದ ನಿಮ್ಗೆ ಸಮಸ್ಯೆ ಆಗುತ್ತೆ.
ಆನಂತರ ಸಾಲ ಸೋಲ ಮತ್ತೆ ಜಾಸ್ತಿ ಆಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ, ಅದರ ಜೊತೆಗೆ ನಿಮಗೆ ಅಪರ್ಚುನಿಟಿ ಬರೋದು ನಿಂತು ಹೋಗುತ್ತೆ. ಸೊ ಎಲ್ಲ ಒಂದ್ ಕಡೆ ಹಣಕಾಸು ಕೂಡ ಫ್ಲೋ ಆಗೋದು ನಿಂತು ಹೋಗುತ್ತೆ. ಅದಕ್ಕೋಸ್ಕರ ವಿಪರೀತ ರೀತಿಯಲ್ಲಿ ಹೂವಿನ ಗಿಡಗಳನ್ನ ಮನೆಯ ಹತ್ತಿರ ಬೆಳೆಸಬೇಡಿ ಅಂತ ಹೇಳ್ತೇನೆ. ಸ್ವಲ್ಪ ದೂರ ಗ್ಯಾಪ್ ಇಟ್ಟು ಬೆಳೆಸಿ. ನೋಡಿ, ನಾನು ಯಾರಿಗೆ ಹೇಳ್ತಾ ಇದ್ದೇನೆ? ಸಾಲದಲ್ಲಿ ಬಿದ್ದವರಿಗೆ ಮಾತ್ರ ಹೇಳ್ತಾ ಇದ್ದೇನೆ, ಎಲ್ಲರಿಗಂತೂ ಖಂಡಿತ. ನೀವು ಹೂವಿನ ಗಿಡ ಬೆಳೆಸಿ, ಎಲ್ಲ ಚೆನ್ನಾಗಿರ್ತದೆ, ಏನೂ ತೊಂದರೆ ಇಲ್ಲ. ಬಟ್ ನನಗೆ ಸಾಲ ಸರ್ ಏನು ಮಾಡೋಕ್ಕಾಗಲ್ಲ, ಆವಾಗ ಇದನ್ನ ನೀವು ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ಅದಕ್ಕೋಸ್ಕರ ಹೂವಿನ ಗಿಡಗಳು ಮನೆಯಿಂದ ಕಡಿಮೆ ಮಾಡಿ, ಅಥವಾ ಮನೆಯಿಂದ ದೂರ ಇಡಿ, ಪರವಾಗಿಲ್ಲ. ಅಥವಾ ಗ್ಯಾಲರಿಯಲ್ಲಿ ಇಟ್ಕೊಂಡಿದ್ದೀರಾ, ಸ್ವಲ್ಪ ದಿನದ ಮಟ್ಟಿಗೆ ಆದ್ರೂ ಕಡಿಮೆ ಮಾಡಿ, ಸಾಲ ತೀರದ ಮೇಲೆ ಮತ್ತೆ ತಂದಿಡಿ, ಏನು ಸಮಸ್ಯೆ ಇಲ್ಲ. ಅದೇ ರೀತಿ ಮನೆಯ ಒಳಗಡೆ ಪ್ಲಾಂಟ್ ಅನ್ನು ಇಡುದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ಅಥವಾ ಮನೆ ಒಳಗಡೆ ಕೂಡ ಪ್ಲಾಂಟ್ ಅನ್ನು ಇಡುವುದನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪ್ಲಾಂಟ್ ಏನು ಮಾಡುತ್ತೆ, ಅದು ವಾಟರ್ ಲೆವೆಲ್ ಅನ್ನ ಸಕ್ ಮಾಡುತ್ತೆ. ಮನೆಯಲ್ಲಿ ಅಂದ್ರೆ ಪಂಚತತ್ವಗಳಲ್ಲಿ ಒಂದಾದ ಜಲತತ್ವವನ್ನ ಗಿಡ ಏನುಂಟು ಅದು ವಾಯುತತ್ವ, ಅದು ಏನು ಮಾಡುತ್ತೆ, ಅದು ಸಕ್ ಮಾಡುತ್ತೆ. ಅದರಿಂದಾಗಿ ವಾಟರ್ ಲೆವೆಲ್ ಏನುಂಟು ಮನೆಯಲ್ಲಿ ಕಡಿಮೆ ಆಗುತ್ತೆ. ಪಂಚತತ್ವಗಳಲ್ಲಿ ಒಂದಾದ ವಾಟರ್ ಲೆವೆಲ್ ಅಂದ್ರೆ ಜಲತತ್ವ ಕಡಿಮೆ ಆಗುತ್ತೆ. ಜಲತತ್ವ ಕಡಿಮೆ ಆದಾಗ ಫೈನಾನ್ಷಿಯಲಿ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಮನೆಯಲ್ಲಿ ಮನ್ಮುಟಾವ್ ಅಂದ್ರೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಮನೆಯಲ್ಲಿ ಕಾಂಪ್ರಮೈಸ್ ಅಂತ ಇರುವುದಿಲ್ಲ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುತ್ತೆ. ಬಾರಿಗೂ ಮಾತ್ರೆ ನುಂಗಬೇಕಾದಂತ ಅನಿವಾರ್ಯತೆ ಬರುತ್ತೆ. ಮತ್ತೆ ಸಾಲದಲ್ಲಿ ಬೀಳ್ಬೇಕಾದಂತ ಅನಿವಾರ್ಯತೆ ಕೂಡ ಕೆಲವೊಂದು ಬಾರಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಎಷ್ಟು ಪ್ಲಾಂಟ್ ಇದೆ ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸರ್ ಸಮಸ್ಯೆನೇ ಇಲ್ಲ ಸರ್, ನಂಗೆ ಏನು ಕೂಡ ನಾನು ಏನು ಹೇಳ್ತಾನೆ ಇಲ್ಲ, ದಯವಿಟ್ಟು ಅದನ್ನು ಇಟ್ಕೊಳ್ಳಿ, ಯಾವುದೇ ಸಮಸ್ಯೆ ಇಲ್ಲ. ಓಕೆನಾ? ನಿಮಗೆ ಸಮಸ್ಯೆ ಉಂಟು, ನಾನು ಹೇಳಿದ ಸಮಸ್ಯೆ ಉಂಟು ಅಂತ ಆದಾಗ ಮಾತ್ರ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ. ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುತ್ತೆ. ಇಲ್ಲಾಂದ್ರೆ ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀವಿ, ಇವ್ರು ಅಗ್ನಿಹೋತ್ರ ಮಾಡಬಾರ್ದು ಅಂತ ಹೇಳ್ತಾರೆ, ಗಿಡಗಳನ್ನು ಇಟ್ಕೊಳ್ಬಾರ್ದು ಅಂತ ಹೇಳಿದೆ. ನಾನು ಯಾರಿಗೆ ಹೇಳಿದ್ದು? ಅದು ಸಮಸ್ಯೆ ಇದ್ದವರಿಗೆ ಮಾತ್ರ. ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ, ಆಯ್ತಾ? ಸುಮ್ಮನೆ ಕಮೆಂಟ್ ಮಾಡಬೇಡಿ ಅಲ್ಲಿ ಬಂದು. ಓಕೆನಾ? ಕೆಲವರಿಗೆ ನಾನು ಏನು ಹೇಳಿದೆ ಅರ್ಥನೇ ಆಗಲ್ಲ, ವಿಡಿಯೋ ನೋಡಲ್ಲ, ಆನಂತರ ಏನೋ ಅರ್ಧಂಬರ್ಧ ನೋಡ್ಕೊಳ್ತಾರೆ, ಮತ್ತೆ ಬಂದು ಏನೇನೋ ಬಾಯಿಗೆ ಬಂದಾಗೆ ಕಮೆಂಟ್ ಹಾಕ್ತಾರೆ. ಅದು ಚೆನ್ನಾಗಿರಲ್ಲ. ಸರಿ ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕೋದಾದ್ರೆ ಅದಕ್ಕೊಂದು ಬೆಲೆ ಇದೆ, ಅದಕ್ಕೊಂದು ನೆಲೆ ಇದೆ. ಅವಾಗ ಗೊತ್ತಾಗದೆ ನೀವು ಯಾರು ಅಂತ. ಇಲ್ಲ ಅಂದ್ರೆ ಅದು ಪ್ರಾಬ್ಲಮೆಟಿಕ್. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇನ್ನು ಸಾಲ ತೀರಿಸಬೇಕಾದ್ರೆ ದುಡ್ಡು ಬರ್ಬೇಕಲ್ವಾ? ಲಕ್ಷ್ಮಿ ಮಂತ್ರ ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಜಾಯಿಂಟ್ ಮಾಡಿ ಅದನ್ನ. ಶುಕ್ರವಾರ ದಿನವನ್ನು ಪವಿತ್ರವಾಗಿ ಇಟ್ಕೊಳ್ಳಿ. ನಾನ್ ವೆಜ್ ಶುಕ್ರವಾರ ಮಾಡೋದಾದ್ರೆ ದಯವಿಟ್ಟು ನಾನ್ ವೆಜ್ ಅನ್ನು ಶುಕ್ರವಾರ ದಿವಸ ನೀವು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಈಗ ನಮ್ಮ ದಕ್ಷಿಣ ಕನ್ನಡ ಅಂತ ಹೇಳುದು. ಓಕೆನಾ? ಇಲ್ಲಿ ಸಾಧಾರಣ ಮಟ್ಟಿಗೆ ಶುಕ್ರವಾರ ದಿವಸ 90% ಮನೆಗಳಲ್ಲಿ ನಾನ್ ವೆಜ್ ಅವಾಯ್ಡ್. 90%, 100%. ಓಕೆನಾ? ಸೊ ನೀವು ಕೂಡ ಅದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗಿದೆ. ಆನಂತರ ನಿಮ್ಮ ಮನೆಯಲ್ಲಿ ಸ್ತ್ರೀಯರು ಯಾರು ಇರ್ತಾರೆ ಅವ್ರಿಗೆ ಗೌರವ ಕೊಡಿ. ಅಕ್ಕಪಕ್ಕದ ಮನೆಯಲ್ಲಿ ಸ್ತ್ರೀಯರು ಇರ್ತಾರೆ ಅವ್ರಿಗೆ ಗೌರವ ಕೊಡಿ. ಪ್ರತಿ ಶುಕ್ರವಾರ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅಲ್ಲಿ ಹೋಗಿ ನೀವು ಹೂವಿನ ಪೂಜೆಯನ್ನು ಕೊಡಿಸಿ, ಅಥವಾ ಅಲ್ಲಿ ನೀವು ಕುಂಕುಮಾರ್ಚನೆಯನ್ನು ಕೊಡಿಸಿ. ಇದರ ಮುಖಾಂತರ ದೇವಿಯ ಒಂದು ಕೃಪೆ ನಿಮ್ಮ ಮೇಲೆ ಬಂದಾಗ ಆಲ್ಮೋಸ್ಟ್ ನಿಮ್ಗೆ ದುಡ್ಡು ಬಂದ್ರೆ ತಾನೇ ನೀವು ಇಲ್ಲಿ ಸಾಲ ತೀರಿಸಿಗ ದುಡ್ಡು ಬರಲಿಕ್ಕೆ ಅಲ್ಲಿ ಒಂದು ಯೋಗ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಕೂಡ ನೀವು ಖಂಡಿತ ಫಾಲೋ ಮಾಡಿ ನೋಡ್ಬೋದು. ಬಹಳ ಫೇವರಬಲ್ ಆಗುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಯಾರಿಗೆಲ್ಲ ಸಾಲದಲ್ಲಿ ಬಡೋತ್ರಿ ಆಗ್ತಾ ಉಂಟು, ಜಾಸ್ತಿನೇ ಆಗ್ತಾ ಉಂಟು. ಹಾಗಾದ್ರೆ ನೀವೇನ್ ಮಾಡ್ಬೇಕು, ಒಂದು ಸಣ್ಣ ಟೆಕ್ನಿಕ್ಸ್ ಗಳನ್ನ ಹೇಳಿಕೊಟ್ಟಿದ್ದೇನೆ. ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು. ಸಮಸ್ಯೆ ಇರುವವರು ಮಾತ್ರ ಇದನ್ನ ಫಾಲೋ ಮಾಡಿ. ಸಮಸ್ಯೆ ಇಲ್ಲ ಅಂದ್ರೆ ಆಸ್ ಇಟ್ ವಾಸ್ ನಿಮ್ಮನ್ನ ಹೇಗೆ ಭಗವಂತ ಇಟ್ಟಿದ್ದಾನೆ ಹಾಗೇನೇ ಇರಿ, ಯಾವುದೇ ತೊಂದರೆಗಳಿಲ್ಲ. ಭಗವಂತ ಇನ್ನಷ್ಟು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ತಾನೆ ಅಂತಲೇ ಇಂಡಿಕೇಶನ್. ಓಕೆನಾ? ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಹಾಗಾದ್ರೆ ನೀವೇನ್ ಮಾಡ್ಬೇಕೀಗ? ಬರುವ ತಿಂಗಳು ಅಕ್ಟೋಬರ್ ತಿಂಗಳು, ಓಕೆನಾ? ಬರುವ ತಿಂಗಳು ಅಕ್ಟೋಬರ್ 26, 27ಕ್ಕೆ ಬೆಂಗಳೂರಲ್ಲಿ ಗೋಲ್ಡನ್ ಮೆಟ್ರೋ ಹೋಟೆಲ್ ಅಲ್ಲಿ, ಅಂದ್ರೆ ಶೇಷಾದ್ರಿಪುರಂ ಗೋಲ್ಡನ್ ಮೆಟ್ರೋ ಅಪೋಲೋ ಹಾಸ್ಪಿಟಲ್ ನ ಹತ್ತಿರದಲ್ಲಿ, ಅಲ್ಲಿ ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ. ಆ 2 ದಿನದ ಕ್ಲಾಸ್ಗೆ ಬಂದು ನೀವೆಲ್ಲ ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಯಾರಿಗೆಲ್ಲ ಜ್ಯೋತಿಷದ ಆಸಕ್ತಿ ಇದೆ, ಪ್ರಿಡಿಕ್ಷನ್ ಮಾಡುವ ಟೆಕ್ನಿಕ್ಸ್ ಏನಿರ್ತದೆ, ಗಂಟೆಗಟ್ಟಲೆ ಹೋಗುತ್ತೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ, ನನ್ನಲ್ಲಿಗೆ ಬನ್ನಿ, ನಿಮಿಷದಲ್ಲಿ ಪ್ರಿಡಿಕ್ಷನ್ ಆಗುತ್ತೆ. ಓಕೆನಾ? ಅದು ಹೇಗಾಗುತ್ತೆ ಖಂಡಿತ ಹೇಳಿಕೊಡ್ತೇನೆ. ವೆರಿ ಇಂಟ್ರೆಸ್ಟಿಂಗ್, ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಹಾಗಾದ್ರೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಹಾಗಾದ್ರೆ ಈಗ ಮಾಡೋಣ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ. ಬಾಯ್.